ನಾನು ನಿಮ್ಮ ನೆಚ್ಚಿನ ಗೆಳೆಯ ಒಲವಿನ ಸ್ನೇಹಿತ ಭಾರ್ಗವ ವೈಕೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಶ್ರೀವಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಈ ಸಂಚಿಕೆಯಲ್ಲಿ ರಾಮನ ಬಗ್ಗೆ ತಿಳಿಯೋಣ. ರಾಮ ಒಬ್ಬ ವ್ಯಕ್ತಿನ, ರಾಮ ದೇವರ, ರಾಮ ಒಬ್ಬ ದೇವತಾ ಮನುಷ್ಯನ, ರಾಮ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದ? ಈ ಎಲ್ಲ ಪ್ರಶ್ನೆಗಳಿಗೆ ಅಯೋಧ್ಯ ರಾಮ ಮಂದಿರ ಒಂದೇ ಉತ್ತರ. ನಾವು ಹಿಂದೂಗಳು ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಪುರಾಣ ಪುಣ್ಯಕಥೆಗಳನ್ನು ಓದುವುದಿಲ್ಲ. ನಾವು ಹಿಂದೂಗಳು ಹಿಂದುತ್ವದ ಮೂಲ ತತ್ವಗಳನ್ನು ತಿಳಿಯುವುದಿಲ್ಲ. ನಾವು ಹಿಂದೂಗಳು ನಮ್ಮ ಚರಿತ್ರೆಯನ್ನು ನಾವೇ ತಿಳಿಯುವುದಿಲ್ಲ. ಹೀಗಿರುವಾಗ ರಾವಣ ದೇವರಾಗಬಹುದು, ರಾಮ ರಾಕ್ಷಸನಾಗಬಹುದು. ಹಿಂದೂಗಳಲ್ಲಿ ದ್ವೈತ ಸಿದ್ಧಾಂತ ಇದೆ, ಅದ್ವೈತ ಸಿದ್ಧಾಂತವೂ ಇದೆ. ಅಂದರೆ ಮೂರ್ತಿ ಪೂಜೆ ಇದೆ, ಮೂರ್ತಿ ಪೂಜೆ ನಿಷಿದ್ಧವೂ ಕೂಡ ಇದೆ. ಈ ಎರಡು ನದಿಗಳು ಸೇರುವ ಸಮುದ್ರ ಒಂದೇ, ಆತ್ಮಜ್ಞಾನ. ಆತ್ಮಜ್ಞಾನದಿಂದ ನೋಡಿದರೆ ರಾಮ ಯಾರು ಎಂಬ ಪ್ರಶ್ನೆಗೆ ಪರಿಪೂರ್ಣ ಉತ್ತರ ಸಿಗುತ್ತದೆ. ವಾಲ್ಮೀಕಿ ಬರೆದ ರಾಮಾಯಣವನ್ನು ನಾವು ಓದುವುದಿಲ್ಲ. ಕಾಲ ಕಾಲಕ್ಕೆ ಬದಲಾದ ಧಾರಾವಾಹಿಗಳಿಂದ, ಸಿನಿಮಾಗಳಿಂದ ರಾಮನ ಬಗ್ಗೆ, ರಾವಣನ ಬಗ್ಗೆ ತಿಳಿದುಕೊಂಡು ಮೂಢರಂತೆ ಮಾತನಾಡುವ ನಮಗೆ ಈ ಅಯೋಧ್ಯ ರಾಮ ಮಂದಿರ ಒಂದು ಪೂರ್ಣ ವಿರಾಮ ನೀಡುತ್ತದೆ. ರಾಮ ದೇವರಾಗಿದ್ದರೆ ರಾವಣನನ್ನು ಸಾಯಿಸಲು ಅಷ್ಟು ವರ್ಷ ಬೇಕಾಗಿತ್ತ? ರಾಮ ದೇವರಾಗಿದ್ದರೆ ಸೀತೆಯನ್ನು ಅನುಮಾನದಿಂದ ನೋಡಬೇಕಾಗಿತ್ತ? ರಾಮ ದೇವರಾಗಿದ್ದರೆ ಶಂಭೂಕನನ್ನು ಕೊಂದು ತಾರತಮ್ಯ ತೋರುತ್ತಿದ್ದರ? ರಾಮಾಯಣ ಒಂದು ಮಹಾಕಾವ್ಯವ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರು? ಈ ಪ್ರಶ್ನೆಗೆ ಉತ್ತರ ನಾವು ರಾಮಾಯಣ, ಮಹಾಭಾರತ, ಪುರಾಣಗಳಂತ ಪವಿತ್ರ ಗ್ರಂಥಗಳಿಗೆ ಇತರ ಮತಗಳಂತೆ ಒಂದು ನಿರ್ದಿಷ್ಟ ರೂಪ ರೇಖೆಗಳನ್ನು ನೀಡದೆ ಅವರವರ ಆಲೋಚನೆಯ ನಿಲುವಿಗೆ ಬಿಟ್ಟಿದ್ದೇ ತಪ್ಪು. ಇದರಿಂದ ನಿರ್ದಿಷ್ಟ ಉತ್ತರ ಸಿಗುತ್ತಿಲ್ಲ. ಗೆಳೆಯರೇ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಕಲಿಯುಗದಲ್ಲಿ ದೇವರೇ ಎದುರು ಬಂದು ನಿಂತರು ನೀನು ನಿಜವಾದ ದೇವರ ಅಂತ ಪರೀಕ್ಷೆ ಮಾಡುವ ಕಾಲ. ಇನ್ನು ದೇವರ ಮಹಿಮೆಯನ್ನು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳಬಲ್ಲೆವು? ಶ್ರೀನಿವಾಸ ಭೂಸ್ಪರ್ಶ ಮಾಡಿದಾಗ ದೈವತ್ವದ ಗುಣಗಳು ಹೋಗಿ ಸಾಧಾರಣ ಮನುಷ್ಯನಂತೆ ಹಸಿವಿನಿಂದ ಬಳಲಿಲ್ಲವಾ? ರಾಮನೂ ಕೂಡ ವಿಷ್ಣುವಿನ ಅವತಾರವಾದರೂ ಸಾಮಾನ್ಯ ಮನುಷ್ಯನಂತೆ ಕಷ್ಟ ಸುಖಗಳ ಹಾದಿಯಲ್ಲಿ ಸಾಗುತ್ತಾ ಮಾನವೀಯ ಮೌಲ್ಯಗಳನ್ನು ಜಗತ್ತಿಗೆ ಸಾರುತ್ತಾ ಸಜ್ಜನರ ಸಂಘವನ್ನು ಮಾಡುತ್ತಾ ಜಗತ್ತಿಗೆ ಆದರ್ಶ ಮೂರ್ತಿಯಾದ. ಕುಲಗುರುಗಳಾದ ವಸಿಷ್ಠರಿಂದ ವಿದ್ಯಾ ಕಲಿತ ರಾಮ ವಿಶ್ವಾಮಿತ್ರರಿಂದ ರಕ್ಕಸರ ಜೊತೆ ಯುದ್ಧ ಮಾಡುವ ಕೌಶಲ್ಯವನ್ನು ಕಲಿತ. ಪಿತೃವಾಕ್ಯದ ಮೇಲೆ ಗೌರವ ಇಟ್ಟು ರಾಜನಾಗುವ ಆಸೆ ತೊರೆದು ಸನ್ಯಾಸಿಯಂತೆ ಬದುಕಿ ರಾಜನಾಗುವವನಿಗೆ ಅಧಿಕಾರದ ದಾಹ ಇರಬಾರದು ಎಂದು ತೋರಿದ. ತಂದೆ ದಶರಥ ಸ್ವರ್ಗಸ್ಥರಾದ ಮೇಲೆ ಜಾಬಾಲಿ ಮಹರ್ಷಿ ನುಡಿದಂತ ಮಾತುಗಳಿಗೆ ಮಣಿಯದ ರಾಮ ನುಡಿದಂತ ಮಾತು. ತಂದೆ ದಶರಥ ಸ್ವರ್ಗಸ್ಥರಾಗಿರಬಹುದು, ಈ ಪ್ರಪಂಚದಲ್ಲಿ ಯಾವ ಸಂಬಂಧವೂ ಶಾಶ್ವತ ಅಲ್ಲ, ನಿಜ. ಬರುವಾಗಲೂ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವುದು ಮನುಷ್ಯ ಧರ್ಮ. ಇರುವಾಗ ಒಂದು ತರಹ, ಇಲ್ಲದಿರುವಾಗ ಇನ್ನೊಂದು ತರಹ ನಡೆದುಕೊಳ್ಳಬಾರದು. ರಾಜನಾದವನು ತಂದೆಯ ರೀತಿ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತದೆ. ಅವನನ್ನು ಅನುಸರಿಸಿ ಅಸಂಖ್ಯಾತ ಪ್ರಜೆಗಳು ಇರುತ್ತಾರೆ. ರಾಜನಾದವನು ಸ್ವೇಚ್ಛಾಚಾರಿಗಳಾಗಿ ಎಲ್ಲಾ ಮೌಲ್ಯಗಳನ್ನು ಗಾಳಿಗೆ ತೂರಿ ಬದುಕಿಬಿಟ್ರೆ ಮುಂದೆ ಈ ಸಮಾಜ ಏನಾಗುತ್ತೆ? ಒಮ್ಮೆ ಯೋಚನೆ ಮಾಡಿ ನೋಡಿ. ಆಧ್ಯಾತ್ಮಿಕವಾಗಿ ಆತ್ಮಜ್ಞಾನಿಗಳಾಗುವವರಿಗೆ ಯಾವ ಸಂಬಂಧವೂ ಬೇಡ, ನಿಜ. ಸಮಾಜದ ನಡುವೆ ಬದುಕುವ ಸಾಮಾನ್ಯ ಮನುಷ್ಯರು ಯಾರೂ ನನ್ನವರಲ್ಲ, ನಾನು ಯಾರಿಗೂ ಸೇರಿದವನಲ್ಲ ಅಂತ
ಯೋಚಿಸಿದರೆ ಮನುಷ್ಯತ್ವ ಸತ್ತು ಮೃಗಗಳಾಗುತ್ತಾರೆ, ನಾಗರಿಕತೆ ನಾಶವಾಗುತ್ತದೆ. ನನಗೆ ರಾಜ್ಯ ಬೇಡ, ನನ್ನ ತಮ್ಮ ಭರತನೇ ಅನುಭವಿಸಲಿ ಎಂದ ರಾಮ. ಗೆಳೆಯರೇ, ರಾಮನ ಈ ಮಾತುಗಳು, ನಡವಳಿಕೆ, ಸಮಾಜದಲ್ಲಿ ಮನುಷ್ಯರು ಹೇಗೆ ಇರಬೇಕು, ನಾಗರಿಕತೆಯ ಮೌಲ್ಯಗಳೇನು ಎಂದು ಹೇಳುವುದು ಒಂದು ಕಡೆಯಾದರೆ, ಇನ್ನೊಂದು ಕಡೆ ರಾಮನ ಸರಳತೆ, ಹೃದಯವಂತಿಕೆಯ ನಿದರ್ಶನ ತೋರುತ್ತದೆ. ನುಡಿದಂತೆ ನಡೆದುಕೊಂಡು ಅರಣ್ಯದಲ್ಲಿ ಶರಭಂಗ ಮಹರ್ಷಿಯ ಆಶ್ರಮಕ್ಕೆ ತಲುಪುತ್ತಾನೆ ಶ್ರೀರಾಮ ತನ್ನ ಪತ್ನಿ ಸೀತೆ, ಸಹೋದರ ಲಕ್ಷ್ಮಣನೊಂದಿಗೆ. ಶ್ರೀರಾಮ ತಲುಪುವ ಮುನ್ನವೇ ದೇವೇಂದ್ರ ಶ್ರೀರಾಮನಿಂದ ಮುಂದಾಗಬಹುದಾದ ಲೋಕ ಕಲ್ಯಾಣ ಕಾರ್ಯವನ್ನು ತಿಳಿಸಿರುತ್ತಾರೆ. ಆಶ್ರಮ ತಲುಪಿದ ಕೂಡಲೇ ಬರಮಾಡಿಕೊಂಡ ಶರಭಂಗ ಮಹರ್ಷಿಗಳು ಆತಿಥ್ಯವನ್ನು ನೀಡಿದ ನಂತರ, ರಾಮ, ನಾನು ಅನೇಕ ವರ್ಷಗಳಿಂದ ತಪಸ್ಸು ಮಾಡಿ ಸಂಪಾದಿಸಿರುವ ಅಪಾರ ಬ್ರಹ್ಮಶಕ್ತಿ ನನ್ನ ಬಳಿ ಇದೆ. ಅದನ್ನ ನಿನಗೆ ಕೊಡುತ್ತೇನೆ, ಸ್ವೀಕರಿಸಿಬಿಡು. ನಿನಗೆ ಅಗತ್ಯ ಬಿದ್ದಾಗ ಬೇಕಾದ ಹಾಗೆ ಬಳಕೆ ಮಾಡಿಕೊಳ್ಳಬಹುದು. ಅತ್ಯಂತ ಪ್ರೀತಿಯಿಂದ ಹೇಳಿದರು ಶರಭಂಗ ಮಹರ್ಷಿಗಳು. ಆದರೆ ರಾಮ ಅದನ್ನ ನಯವಾಗಿ ನಿರಾಕರಿಸಿದ. ಪೂಜ್ಯರೇ, ನನಗೆ ಈ ಅರಣ್ಯದಲ್ಲಿ ತಪೋನಿರತನಾಗುವುದಕ್ಕೆ ಒಂದು ಪ್ರಶಸ್ತವಾದ ಸ್ಥಳವನ್ನು ತೋರಿಸಿ ಪುಣ್ಯ ಕಟ್ಟಿಕೊಳ್ಳಿ. ನಾನು ನನ್ನ ಸಾಧನೆಯನ್ನು ನಾನೇ ಮಾಡಿ ಸಿದ್ಧಿಯನ್ನು ಪಡೆದುಕೊಳ್ಳುತ್ತೇನೆ. ಅದಕ್ಕೆ ನನಗೆ ನಿಮ್ಮ ಆಶೀರ್ವಾದ ಸಾಕು ಅಂದ. ಶ್ರೀರಾಮನ ಈ ಮಾತಿಗೆ ಸಂತುಷ್ಟರಾದ ಶರಭಂಗ ಮಹರ್ಷಿಗಳು ಮಂದಾಕಿನಿ ನದಿಯನ್ನು ದಾಟಿ ಸುದೀಕ್ಷ್ಣ ಮುನಿಗಳ ಆಶ್ರಮಕ್ಕೆ ಹೋಗು ಎಂದರು. ನಂತರ ಶರಭಂಗ ಮಹರ್ಷಿಗಳು ಬ್ರಹ್ಮಲೋಕಕ್ಕೆ ಹೋಗಲು ಮಂತ್ರಗಳ ಮೂಲಕ ಅಗ್ನಿಯನ್ನು ಆಹ್ವಾನ ಮಾಡಿ ಸಪ್ತ ಧಾತುಗಳಾದ ರಸ, ರಕ್ತ, ಮಾಂಸ, ಹಸ್ತಿ, ಮಜ್ಜೆ, ಮೇಧಸ್ಸು ಹಾಗೂ ಶುಕ್ರವನ್ನು ಅಗ್ನಿಗೆ ಅರ್ಪಿಸುವ ಮೂಲಕ ದಿವ್ಯ ಜ್ಯೋತಿಗಳಾಗಿ ಬ್ರಹ್ಮಲೋಕವನ್ನು ತಲುಪಿದರು. ರಾಮ, ಲಕ್ಷ್ಮಣ, ಸೀತೆ ಇದಕ್ಕೆ ಸಾಕ್ಷಿಯಾದರು. ಗೆಳೆಯರೇ, ಶ್ರೀರಾಮನದು ಎಂತಹ ಸ್ವಭಾವ ನೋಡಿದರ. ನಾವು ನೆಲದ ಮೇಲೆ 10 ರೂಪಾಯಿ ಇದ್ದರೂ ಯಾರಿಗೂ ತಿಳಿಯದಂತೆ ನಮ್ಮ ಜೋಬಿಗೆ ಸೇರಿಸಿಕೊಳ್ಳುತ್ತೀವಿ. ಶರಭಂಗ ಮಹರ್ಷಿಗಳು ಅನೇಕ ವರ್ಷಗಳಿಂದ ತಪಸ್ಸು ಮಾಡಿ ಗಳಿಸಿದ್ದ ಬ್ರಹ್ಮಶಕ್ತಿಯನ್ನು ನೀಡುತ್ತೇನೆ ಎಂದರೂ ನಯವಾಗಿ ನಿರಾಕರಿಸಿದ. ತನ್ನ ಸ್ವಂತ ಸಾಧನೆ ತಾನೇ ಮಾಡುವುದಾಗಿ ಇಂಗಿತವನ್ನು ತಿಳಿಸಿದ ಶ್ರೀರಾಮ. ಇದೇ ರೀತಿ ರಾಮಕೃಷ್ಣ ಪರಮಹಂಸರು ಸಾಯುವ ಸಂದರ್ಭದಲ್ಲಿ ವಿವೇಕಾನಂದರಿಗೆ ತಮ್ಮ ತಪಸ್ಸಿನ ಶಕ್ತಿಯನ್ನು ಧಾರೆ ಎರೆಯುವುದಾಗಿ ಹೇಳಿದರು. ಆಗ ವಿವೇಕಾನಂದರು ಹೀಗೆ ನುಡಿಯುತ್ತಾರೆ: ಗುರುಗಳೇ, ನನ್ನ ಸ್ವಂತ ಸಾಧನೆ ನಾನೇ ಮಾಡುತ್ತೇನೆ, ನಿಮ್ಮ ಆಶೀರ್ವಾದ ಸಾಕು. ನಿಮ್ಮ ಈ ತಪಸ್ಸಿನ ಶಕ್ತಿಯನ್ನು ಪರಿಪಕ್ವತೆಯಿಲ್ಲದೆ ಸ್ವೀಕರಿಸಿದರೆ ನಾನು ದುರುಪಯೋಗ ಮಾಡಿಕೊಳ್ಳಬಹುದು. ನಾನು ನನ್ನ ಸ್ವಂತ ಸಾಧನೆಯಿಂದ ಸಮತೋಲನ ಮನಸ್ಥಿತಿಗೆ ಬಂದು ಆತ್ಮಜ್ಞಾನವನ್ನು ಪಡೆದು ಲೋಕ ಕಲ್ಯಾಣವನ್ನು ಮಾಡುತ್ತೇನೆ. ಅಂಥ ವ್ಯಕ್ತಿಗಳು ಶ್ರೇಷ್ಠ ವ್ಯಕ್ತಿಗಳಾಗುತ್ತಾರೆ. ರಾಮನ ಈ ಆದರ್ಶವೇ ವಿವೇಕಾನಂದರ ಮೂಲ ಮಂತ್ರವಾಯಿತು. ಇನ್ನು ಶ್ರೀರಾಮನ ವನವಾಸ ವಿಷಯಕ್ಕೆ ಬರೋಣ. ಶರಭಂಗ ಮುನಿಗಳ ಆಣತಿಯಂತೆ ಸುದೀಕ್ಷ್ಣ ಮುನಿಗಳ ಆಶ್ರಮದಲ್ಲಿ ಇದ್ದು ಋಷಿ ಮುನಿಗಳನ್ನು ಸಂದರ್ಶಿಸುತ್ತಾ ಸಾತ್ವಿಕ ಗುಣಗಳ ಮಹತ್ವವನ್ನು ಅರಿತ ನಂತರ ಶ್ರೀರಾಮ ತನ್ನ ವನವಾಸವನ್ನು ಅಗಸ್ತ್ಯ ಮಹರ್ಷಿಗಳ ಆಶ್ರಮದತ್ತ ಸಾಗಿಸಿದ. ಈ ಅಗಸ್ತ್ಯ ಮಹರ್ಷಿ ಸಾಮಾನ್ಯ ಮಹರ್ಷಿಯಲ್ಲ, ಸಿದ್ಧಿ ಪುರುಷರು, ಮಹಾ ತಪಸ್ವಿಗಳು, ವಿಸ್ಮಯವನ್ನು ಉಂಟು ಮಾಡುವ ಮಹಾನ್ ಸಾಧಕರು, ಆತ್ಮಜ್ಞಾನಿಗಳು. ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣನನ್ನು ಕಂಡ ಅಗಸ್ತ್ಯ ಮಹರ್ಷಿಗಳು ಶ್ರೀರಾಮನಿಗೆ ಮುಂದಾಗಬಹುದಾದ ಸಂಕಟವನ್ನು ಅರಿತರು. ಮಹರ್ಷಿಗಳು ರಾಮನಿಗೆ ಒಂದು ದಿವ್ಯ ಸುಂದರ ರತ್ನ ಖಚಿತವಾದ ಧನಸ್ಸು, ಖಡ್ಗ, 2 ಬತ್ತಳಿಕೆಯನ್ನು ಕೊಟ್ಟರು. ಇದು ಹಿಂದೆ ಮಹಾವಿಷ್ಣುವಿಗಾಗಿ ದೇವಶಿಲ್ಪಿ ವಿಶ್ವಕರ್ಮ ವಿಶೇಷವಾಗಿ ತಯಾರು ಮಾಡಿದ ದಿವ್ಯ ಧನಸ್ಸು. ದೇವದಾನವ ಯುದ್ಧದಲ್ಲಿ ಮಹಾವಿಷ್ಣು ಇದನ್ನೇ ಬಳಸಿದ್ದ.
ಸ್ವತಃ ನಾರಾಯಣನಿಂದಲೇ ಪಡೆದ ಧನಸ್ಸು ಇದು. ಇನ್ನು ಈ ಅಕ್ಷಯ ಬತ್ತಳಿಕೆ ಇದೆಯಲ್ಲ, ಬ್ರಹ್ಮದೇವ ದಯಪಾಲಿಸಿದ್ದು. ಇದು ಪ್ರಳಯ ಕಾಲಾಗ್ನಿಗೆ ಸಮವಾದದ್ದು. ಇನ್ನು ಈ ಖಡ್ಗ ನನಗೆ ಯಾವ ಪ್ರಯೋಜನವೂ ಇಲ್ಲ ಅಂತ ಶ್ರೀರಾಮನಿಗೆ ನೀಡಿದರು ಅಗಸ್ತ್ಯ ಮಹರ್ಷಿಗಳು. ಗೆಳೆಯರೇ, ನನಗೆ ಇಲ್ಲಿ ಒಂದು ವಿಷಯ ನೆನಪಿಗೆ ಬರುತ್ತದೆ. ನಾನು ವಿವೇಕಾನಂದರ ಆತ್ಮ ಸಾಧನೆ ಚರಿತ್ರೆಯನ್ನು ಓದುವಾಗ ವಿವೇಕಾನಂದರು ಒಂದು ಮಾತು ಹೇಳುತ್ತಾರೆ. ನಮ್ಮ ಸಂಕಲ್ಪ ದೃಢ ನಿಖರವಾಗಿ ಇದ್ದರೆ ವ್ಯಕ್ತಿಗಳು ಮಾತ್ರವಲ್ಲ, ಪ್ರಕೃತಿಯೂ ಸಹ ಸಹಾಯ ಮಾಡುತ್ತದೆ. ಶ್ರೀರಾಮ ಮಹಾವಿಷ್ಣುವಿನ ಅವತಾರವಾಗಿ ಜನಿಸಿದರೂ ಭೂಲೋಕಕ್ಕೆ ಬಂದ ನಂತರ ಮಾನವ ಸಹಜ ಗುಣಗಳು ಬರುತ್ತದೆ. ವಸಿಷ್ಠರಂಥ ಕುಲ ಗುರುಗಳಿಂದ ಉತ್ತಮ ಸ್ವಭಾವವನ್ನು ರೂಢಿಸಿಕೊಂಡ ಶ್ರೀರಾಮ ಪಿತೃವಾಕ್ಯ ಮಾತಿಗೆ ಅರಣ್ಯ ಪಾಲಾದರು. ಲೋಕಜ್ಞಾನವನ್ನು ಸಂಪಾದಿಸಿದರು. ಋಷಿ ಮುನಿಗಳ ಸತ್ಸಂಗದಿಂದ ಕ್ಷತ್ರಿಯರಿಗೆ ಆದರ್ಶನಾದ. ಮುಂದೆ ಬರುವ ರಾಮ ರಾವಣನ ಯುದ್ಧಕ್ಕೆ ಸನ್ನದ್ಧನಾದ. ತನಗೆ ತಿಳಿಯದೆ ಮುಂದೆ ಜಟಾಯು, ಕಪಿಸೈನ್ಯ, ಹನುಮಂತ, ಸಂಪಾತ, ಅಳಿಲು, ರಾವಣನ ತಮ್ಮ ವಿಭೀಷಣ, ಪ್ರಕೃತಿಯಾದ ಸಮುದ್ರ ದೇವ ಕೂಡ ಸಹಾಯ ಮಾಡುತ್ತಾರೆ. ಇದು ನಮಗೆ ತಿಳಿದ ವಿಷಯವೇ. ಆದರೆ ಈ ರಾಮ ಚರಿತ್ರೆ ನಮಗೆ ನೀಡುವ ಸಂದೇಶ ಮಾನವ ಕೂಡ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವೇ. ನಮ್ಮ ದಾರಿ ಒಳ್ಳೆಯದಾದರೆ, ನಮ್ಮ ಸಂಕಲ್ಪ ಒಳ್ಳೆಯದಿದ್ದರೆ ಪ್ರಕೃತಿ ವ್ಯಕ್ತಿಗಳು ನಮಗೆ ತಿಳಿಯದಂತೆ ಸಹಾಯ ಮಾಡುತ್ತಾರೆ. ಇದನ್ನು ಜನಸಾಮಾನ್ಯರಿಗೆ ತಿಳಿಸಲು ಶ್ರೀರಾಮ ಪ್ರಭು ರಾವಣನ ಜೊತೆ ಯುದ್ಧ ಮಾಡಲು ಅಷ್ಟು ವರ್ಷ ತೆಗೆದುಕೊಂಡ. ಜಾಬಾಲಿ ಮಹರ್ಷಿಯ ವಿಷಯದಲ್ಲಿ ಹೇಳಿದಂತೆ, ರಾಜ ತಂದೆ ಸಮಾನ. ಮನೆಯಲ್ಲಿ ತಂದೆ ತಪ್ಪಿತಸ್ಥ ಸ್ಥಾನದಲ್ಲಿ ನಿಂತರೆ ಮಕ್ಕಳ ಪರಿಸ್ಥಿತಿ ಏನಾಗುತ್ತದೆ? ಯಾವುದು ಸರಿ ಯಾವುದು ತಪ್ಪು ತಿಳಿಸುವವರು ಯಾರು? ಮನೆ ಏನಾಗುತ್ತೆ? ಸಮಾಜ ಏನಾಗುತ್ತೆ? ಸೀತಾ ಮಾತೆ ಅಗ್ನಿಯಂತೆ ಅಂತ ಪತಿಯಾಗಿ ಅರ್ಥ ಮಾಡಿಕೊಂಡಿದ್ದರೂ ರಾಜನಾದ ಮೇಲೆ ರಾಜಧರ್ಮ ಮಾಡಲೇಬೇಕಲ್ಲವಾ? ಉತ್ತಮ ಸಮಾಜ ಕೊಡಲೇಬೇಕಲ್ಲವಾ? ಶ್ರೀರಾಮ ಪ್ರಭು ಸೀತಾ ಮಾತೆಯನ್ನು ಅನುಮಾನದಿಂದ ನೋಡಿದ್ದಲ್ಲ, ಲೋಕದ ಒಳಿತಿಗಾಗಿ ನಡೆದುಕೊಂಡ ರೀತಿ ತನಗೆ ತಾನೇ ಹಾಕಿಕೊಂಡ ಪರೀಕ್ಷೆ. ಶಂಭೂಕನ ವಧೆ. ಇನ್ನು ಶಂಭೂಕನ ಪ್ರಸಂಗ. ಅನೇಕರು ತಪ್ಪು ತಿಳಿದಿರುವಂತೆ ಅದು ಶೂದ್ರ ತಪಸ್ವಿಯನ್ನು ಕೊಂದ ದುರಂತವಲ್ಲ. ನಿಜಕ್ಕೂ ಶ್ರೀರಾಮ ಅವನನ್ನು ಕೊಂದದ್ದು ಶೂದ್ರನೆಂದಾಗಲಿ ತಪಸ್ವಿಯಂತಾಗಲಿ ಅಂತ ಅಲ್ಲ. ಮೂಲತಃ ಜಂಘಾ ಎಂಬ ಅಸುರನಾಗಿದ್ದ ಅವನು ಪಾರ್ವತಿಯಿಂದ ಅವಧ್ಯತ್ವ ವರ ಪಡೆದು ತಪಸ್ಸಿನಲ್ಲಿ ತೊಡಗಿದ್ದ. ಅದರ ಉದ್ದೇಶ ತಾನೇ ಪಾರ್ವತಿ ಪತಿಯಾಗಬೇಕು ಎಂಬ ದುರಾಸೆ. ಅದು ಅವನ ಬಾಯಿಂದಲೇ ಬಂದ ಮಾತು. ಇದು ಮೂಲ ವಾಲ್ಮೀಕಿ ರಾಮಾಯಣ ಹಾಗೂ ಪದ್ಮ ಪುರಾಣಗಳಲ್ಲಿ ದಾಖಲಿಸಿವೆ. ಈ ಸತ್ಯವನ್ನು ತಿಳಿಯದೆ ಕೆಲವರು ನೀಡಿದ ತಪ್ಪು ಮಾಹಿತಿಯಿಂದಾಗಿ ಸಾಮಾನ್ಯ ಜನತೆ ಶ್ರೀರಾಮನ ಆ ಕರ್ತವ್ಯವನ್ನು ತಪ್ಪಾಗಿ ತಿಳಿಯುವಂತಾಗಿದೆ. ಜಗದಂಬೆ ಎನಿಸಿದ ಪಾರ್ವತಿಗೆ ಪತಿಯಾಗ ಬಯಸುವ ಆ ತಪಸ್ವಿಯ ನಡತೆ ಯಾರು ತಾನೇ ಹೇಗೆ ತಾನೇ ಒಪ್ಪಲು ಸಾಧ್ಯ? ಇದನ್ನು ರಾಘವೇಂದ್ರ ಸ್ವಾಮಿಗಳು ಸಹ ಹತ್ವಾಸೌ ದುಷ್ಟಶೂದ್ರಂ ಎಂಬ ಪದದಿಂದ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ರಾಮ ಶಂಭೂಕನನ್ನು ಕೊಂದದ್ದು ಶೂದ್ರ ಎಂಬ ಕಾರಣದಿಂದಲ್ಲ, ದುಷ್ಟ ಎಂಬ ಕಾರಣದಿಂದ. ಶ್ರೀರಾಮ ಬೆಸ್ತನಾದ ಗುಹನೊಂದಿಗೆ ಸ್ನೇಹ, ಬೇಡತಿಯಾದ ಶಬರಿಯ ತಪಸ್ಸಿಗೆ ಅನುಗ್ರಹಿಸಿದ ವಿವರವನ್ನು ರಾಮಾಯಣ ನೀಡಿರುವಾಗ ರಾಮರಾಜ್ಯದಲ್ಲಿ ಶೂದ್ರರು ತಪಸ್ಸು ಮಾಡುವಂತಿಲ್ಲ ಎಂಬ ತಪ್ಪು ಕಲ್ಪನೆಯನ್ನು ಹೇಗೆ ತಾನೇ ವಿವೇಕಿಗಳು ಒಪ್ಪಲು ಸಾಧ್ಯ? ಗೆಳೆಯರೇ, ರಾಮಾಯಣ ಒಂದು ಮಹಾಕಾವ್ಯವ. ರಾಮಾಯಣ ಒಂದು ಮಹಾಕಾವ್ಯವಾಗಿದ್ದರೆ ನ್ಯಾಯಾಲಯದಲ್ಲಿ ರಾಮನ ಇಂದಿನ ವಂಶಸ್ಥರನ್ನು ಹೇಗೆ ತೋರಿಸುತ್ತಿದ್ದರು? ನ್ಯಾಯಾಲಯದಲ್ಲಿ ಮೂಡಿಬಂದ ಪ್ರಶ್ನೆಗಳೇನು? ಈ ಎಲ್ಲ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಜೈ ಶ್ರೀರಾಮ್. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.